ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಜಿಎಸ್ಟಿ ಕಡಿತಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ, ಜಿಎಸ್ಟಿ ಕಡಿಮೆ ಮಾಡಿದ ನರೇಂದ್ರ ಮೋದಿ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಇವತ್ತು ಕೇಂದ್ರ ಸರ್ಕಾರ ಬಹು ನಿರೀಕ್ಷಿತ ಜಿಎಸ್ಟಿ ಟ್ಯಾಕ್ಸ್ ಅನ್ನ 28% ಇಂದ 18%, 18% ಇಂದ 12 ಮತ್ತು 5% ಇಳಿಸುವಂತ ಕೆಲಸವನ್ನ ಮತ್ತು ಕೆಲವೊಂದು ವಸ್ತುಗಳಿಗೆ ಟ್ಯಾಕ್ಸಿನಿಂದ ಜಿಎಸ್ಟಿಯಿಂದ ರಿಯಾಯಿತಿ ಕೊಡುವಂತ ಕೆಲಸ ಮಾಡಿದ್ದರಿಂದ ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅತ್ಯಂತ ಅನುಕೂಲತೆಗಳ ದೊರೆಯಲಿವೆ. ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ, ನೆಮ್ಮದಿಯಿಂದ ಜೀವನ ಸಾಗಿಸಲಿಕ್ಕೆ ಇದು ದೊಡ್ಡ ಲಾಭ ತರುವಂತ ಕೆಲಸ ಆಗ್ತದೆ. ಈ ಜಿಎಸ್ಟಿ ಕಡಿತದಿಂದ ಜನಸಾಮಾನ್ಯರಿಗೆ 2.5 ಲಕ್ಷ ಕೋಟಿ ವರ್ಷಕ್ಕೆ ಉಳಿತಾಯ ಆಗಲಿದೆ, ಅವರ ಖರ್ಚಿನಲ್ಲಿ ಉಳಿತಾಯ ಆಗಲಿದೆ. ಆದ್ದರಿಂದ ಇಂಥ ಒಂದು ನಿರೀಕ್ಷಿತ ಇವತ್ತೊಂದು ಬೆಲೆ ಏರಿಕೆಯ ದಿನಮಾನಗಳಲ್ಲಿ ಜಿಎಸ್ಟಿ ಟ್ಯಾಕ್ಸ್ ಅನ್ನು ಕಡಿಮೆಗೊಳಿಸೋದ್ರ ಮುಖಾಂತರ 10ರಿಂದ 15%, 18%, 7% ಕಡಿಮೆ ಮಾಡೋದ್ರ ಮುಖಾಂತರ ಬಡವರಿಗೆ ವರದಾನ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದು ಅತ್ಯಂತ ಶ್ಲಾಘನೀಯ. ಬಡವರ ಪರವಾಗಿ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಜಿಎಸ್ಟಿ ಕಡಿತಗೊಳಿಸುವಂತ ಕೆಲಸ ಮಾಡಿದ್ದಕ್ಕಾಗಿ ನಾವು ಈ ಜಿಎಸ್ಟಿ ಕಡಿತಗೊಳಿಸಿದ್ದಕ್ಕಾಗಿ ಸಂಭ್ರಮಾಚರಣೆಯನ್ನ ಇವತ್ತು ನಮ್ಮ ಕೇರಳ ಮತಕ್ಷೇತ್ರದಿಂದ ಆಚರಣೆ ಮಾಡುವಂತ ಕೆಲಸ ನಾವು ಮಾಡಾಕತ್ತೀವಿ. ವ್ಯಾಪಾರಸ್ಥರಿಗೆ ಸಿಹಿ ಹಂಚಿ, ಪಟಾಕ್ಷಿ ಸಿಡಿಸಿ ಜಿಎಸ್ಟಿ ಲಾಭವನ್ನ ಗ್ರಾಹಕರಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂತ ವಿನಂತಿ ಮಾಡಿಕೊಂಡು ಸಿಹಿಯನ್ನು ಹಚ್ಚಿ ಈ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಕೇರಳ ಮತಕ್ಷೇತ್ರದ ವತಿಯಿಂದ ನಾವು ಇವತ್ತು ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರು ಕೂಡಿ ಪಟ್ಟಣದೊಳಗೆ ಮೆರವಣಿಗೆ ಮುಖಾಂತರ ಅಂಗಡಿಗಳಿಗೆ ಹೋಗಿ ಸಿಹಿ ಹಂಚುವಂತ ಕೆಲಸ, ಈ ಜಿಎಸ್ಟಿ ಕಡಿತಗೊಳಿಸಿದ್ದನ್ನ ಸಾಧ್ಯದ್ರ ಬೋರ್ಡ್ ಹಚ್ಚಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ವಿನಂತಿ ಮಾಡಿಕೊಳ್ಳೋದ್ರ ಮುಖಾಂತರ ಅದರ ಲಾಭ ಗ್ರಾಹಕರಿಗೆ ದೊರೆಯುವಂತ ಕೆಲಸವನ್ನ ನಾವು ಮಾಡಲಿಕ್ಕೆ ಈ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ